ಈ ವರ್ಷ ಮಳೆ ಶುರುವಾಗಿ ಆಲ್ರೆಡಿ 1.5-2 ತಿಂಗಳು ಆಗ್ತಾ ಬಂತು. ಆದ್ರೆ ಈ ಸಲ ಮಳೆ ಮಾತ್ರ ಏನೂ ಇಲ್ಲ ನೋಡಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿಯೊಬ್ರು ಮಳೆಗಾಲ ಶುರು ಆಯ್ತು ಅಂತಂದ್ರೆ, ಅದರಲ್ಲೂ ಮಲೆನಾಡಲ್ಲಂತೂ ತುಂಬಾ ವಿಶ್ವ ಪ್ರಸಿದ್ಧಿಯಾದ ಈ ಜೋಗ್ ಜಲಪಾತ, ಇದನ್ನ ನೋಡಕ್ಕೆ ಪ್ರತಿ ಒಂದು ಮೂಲೆ ಮೂಲೆಯಿಂದಲೂ ಬರ್ತಾರೆ ಜನ. ನಾನು ಹಿಂಗೆ ಫ್ಯಾಮಿಲಿ ಸಮೇತ ನಮ್ಮೂರು ರಿಪ್ಪನ್ಪೇಟೆಯಿಂದ ಹಿಂಗೆ ಸಾಗರ ಹೋಗಿದ್ದೆ. ಸಾಗರದಿಂದ ಕೊನೆಗೆ ಒಂದ್ ರೌಂಡ್ ಫ್ರೀ ಇತ್ತು ಅಂತ ಜೋಗ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ವಿ. ಬನ್ನಿ ನೋಡೋಣ ಇವತ್ತಿನ ಜೋಗದ ಒಂದು ಟ್ರಿಪ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ನ. ಜೋಗ ಎಂಟ್ರಿ ಆಗ್ತಿದ್ದಂತೆ ನೋಡಿ, ಆ ಗ್ರೀನ್ ಒಂಥರ ಹಸಿರು ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇತ್ತು. ಒಂಥರ ಖುಷಿಯಿಂದ ಎಲ್ಲರೂ ಜೋಗ ನೋಡಕ್ಕೆ ತುಂಬಾ ಜನ ಸೇರಿದ್ರು. ಅಷ್ಟರ ಮಟ್ಟಿಗೆ ಏನ್ ಸೇರಿರ್ಲಿಲ್ಲ, ಒಂದು ಪರವಾಗಿಲ್ಲ ಅಂತ ಹೇಳ್ಬೋದು. ವೀಕೆಂಡ್ ಬೇರೆ ಆಗಿತ್ತು, ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇದೆ ಜೋಗ ಇವಾಗ ಇತ್ತೀಚೆಗೆ. ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿ, ಈ ರೀತಿಯ ಮುಂದ್ಗಡೆ ಇರುವಂತ ಗೋಪುರಗಳೆಲ್ಲ ಇವಾಗ ಕೆಲಸ ಆಗ್ತಿರುವಂತದ್ದು. ಕೊನೆಗೆ ಎಂಟ್ರಿ ಆದ್ವಿ, ಒಳಗಡೆ ಎಲ್ಲ ಹೋದ್ವಿ ನೋಡಿ, ಈ ರೀತಿ ನೋಡ್ತಿರುವಂತದ್ದು. ಆದ್ರೆ ನಮ್ಗೆ ಮಲೆನಾಡಲ್ಲಿ ಇರುವಂತವರಿಗೆ ಜೋಗ ನೋಡಕ್ಕೆ, ಮಳೆಗಾಲದಲ್ಲಿ ಬಂದು ಜೋಗ ನೋಡಕ್ಕೆ, ಈ ರೀತಿ ನೋಡಕ್ಕೆ ತುಂಬಾ ಬೇಸರ ಆಗುತ್ತೆ ನಿಜವಾಗ್ಲೂ. ಈ ರೀತಿ ಜೋಗನ ನೋಡಕ್ಕೆ, ಇದು ಬೇಸಿಗೆಲಿ ಇರುವಂತ ಜೋಗ, ಇದು ಜೋಗ್ ಫಾಲ್ಸ್. ನೀರಿನ ಮಳೆಗಾಲದಲ್ಲಿ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ಅಲ್ಲಿ ಕಾಣ್ತಿರುವಂತ ನೀರಿನ ಒಂದು ಇದೇನಿದೆ, ಅದ್ರ 4 ಪಟ್ಟು 5 ಪಟ್ಟು ದಪ್ಪ ಇದರಲ್ಲಿ ನೀರು ಬೀಳ್ತಿರುತ್ತೆ. ಒಳ್ಳೆ ಹಾಲು ಬಿದ್ದಂಗೆ ಅಷ್ಟು ವೈಟ್ ಆಗಿ ಆ ಸಣ್ಣ ಬೀಳ್ತಿರುವಂತ ಜಾಗದಲ್ಲಿ ನಿಮ್ಗೆ ಅಷ್ಟು ಭಾಗ ಬಿಳಿಯಾಗಿ ಬೀಳ್ತಿರುವಂತದ್ದು, ಅಷ್ಟು ಬೀಳುತ್ತೆ ನೀರ್ ಫೋರ್ಸ್. ಆದ್ರೆ ಈ ಸಲ ನೋಡಿ 1.5-2 ತಿಂಗಳಾದ್ರೂ ಮಳೆಗಾಲ ಶುರುವಾಗಿ ಆ ನೀರಿನ ಫೋರ್ಸ್ ಅಂತೂ ಏನೂ ಇಲ್ಲ. ಯಾಕಂದ್ರೆ ಮಳೆ ಆಗಿಲ್ಲ ಸರಿ, ಹವಾಮಾನ ವಿಪರೀತ ಒಂದು ತೊಂದರೆ ಆಗಿರುವಂತದ್ರಿಂದ ಮಳೆನೇ ಆಗಿಲ್ಲ. ಇದು ರೈತರಿಗೆ, ಮಲೆನಾಡಲ್ಲಿರೋರಿಗೆ, ಮತ್ತೆ ಮುಂದೆ ಬೇಸಿಗೆ ನೀರಿಗೆ ಎಲ್ಲಾ ತರದ ಒಂದು ತೊಂದರೆ ಆಗುವಂತ ಒಂದು ಸೂಚನೆ. ಮುಂದೆ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಆದ್ರೆ ಇಷ್ಟೊಳಗೆ ಆಗ್ಬೇಕಾಗಿರುವಂತ ಕೆಲವೊಂದು ಮಳೆಗಳು ಬರಲೇ ಇಲ್ಲ ನೋಡಿ. ಎಷ್ಟು ನೀರ್ ಡೌನ್ ಆಗಿದೆ ಅಂತಂದ್ರೆ, ಒಳ್ಳೆ ಬೇಸಿಗೆಯಲ್ಲಿ ಇಷ್ಟೇ ಅವಲ್ಲಿ ನೀರ್ ಬೀಳೋದು, ಆ ರೀತಿ ಮಳೆಗಾಲದಲ್ಲಿ ನೀರ್ ಬೀಳ್ತಾ ಇದೆ. ಹಾಗೆ ಎಲ್ಲ ಸುತ್ತಾಡ್ಕೊಂಡು ಕೊನೆಗೆ ನೋಡಿ, ಆ ಗ್ರೀನ್ರಿ ಸ್ವಲ್ಪ ಲೈಟ್ ಆಗಿ ಮೋಡ ಇರುತ್ತೆ, ಆದ್ರೆ ಮಳೆನೇ ಬೀಳಲ್ಲ ನೋಡಿ. ಎಷ್ಟು ನೀರಿನ ಒಂದು ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು ಅಂತ ಫ್ಯಾಮಿಲಿ ಎಲ್ಲ ಒಂದು, ಮತ್ತೆ ಈ ಕಡೆ ತುದಿಯಿಂದ ನೋಡಿ ಕೊನೆಗೆ ಆ ಸೈಡ್ ಬರೋಣ ಅಂತ ಹೊರಟ್ವಿ. ಅವೇ ಕಡಿಮೆ ಇರುವಂತದ್ದು, ಸಾಕಷ್ಟು ಇದಾರೆ ಜನ. ಆದ್ರೂ ಸಹ ಒಂದು ನೀರಿನ ಫೋರ್ಸ್, ನೀರು ಒಂದು ಜಾಸ್ತಿ ಇಲ್ಲದೆ ಇರೋದಕ್ಕೆ ತುಂಬಾ ಬೇಸರ ಆಯ್ತು ಜೋಗ ನೋಡಕ್ ಹೋಗಿ. ಈ ರೀತಿ ಜೋಗ ಬೇಸಿಗೆಯಲ್ಲಿ ಬಂದಾಗ ನೋಡ್ಬೋದು. ಮಳೆಗಾಲದಲ್ಲಿ ಜೋಗ ನೋಡಕ್ ಬರೋದು ಏನಕ್ಕೆ ಅಂತಂದ್ರೆ, ಆ ನೀರ್ ಬೀಳುವಂತ ಒಂದು ಆವಿ ಕೆಳಗಡೆ ಹೊಗೆ ರೂಪದಲ್ಲಿ ಮೇಲ್ಗಡೆ ಇರೋರಿಗೆ ಎಷ್ಟು ಕಾಣುತ್ತೆ ಅಂದ್ರೆ, ಒಂದು ಫೋಟೋ ಸಹ ತಕೊಳ್ಳಕ್ ಬರಲ್ಲ, ಅದೇ ಖುಷಿ ಒಂಥರ. ಆದ್ರೆ ಈ ರೀತಿ ಜೋಗ ನೋಡ್ತಿರುವಂತದ್ದು ನಿಜವಾಗ್ಲೂ ಒಂಥರ ಬೇಸಿಗೆ ಕಾಲದಲ್ಲಿ ನೋಡುವಂತ ಜೋಗ್ ಫಾಲ್ಸ್ ಆಗಿದೆ ಇದು. ಯಾವ ರೀತಿ ಇದೆ ನೋಡಿ. ನಿಮ್ಮಲ್ಲಿ ಈ ಸತಿ ಮಳೆಗಾಲಕ್ಕೆ ಯಾರೆಲ್ಲ ಜೋಗ್ ಫಾಲ್ಸ್ ಬಂದಿದ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಆ ಕಡೆ ತುದಿಗೆ ಹೋಗೋಣ ಅಂತ ಹೊರಟ್ವಿ, ಆದ್ರೆ ಮೋಡ ಲೈಟ್ ಆಗಿ ಇತ್ತು. ನಿಧಾನ ನೋಡಿ ದಾರಿಲಿ ಬಂದು ಹಿಂಗೆ ಆ ಕಡೆ ತುದಿ ಹೋಗಿ ನೋಡೋಣ ಅಂತ ಹೋಗ್ತಿದ್ದಂತೆ ಮಧ್ಯೆ ನೋಡಿ, ಇಲ್ಲೆಲ್ಲ ಅಂಗಡಿಗಳು ಹಾಕೊಂಡು ಅಲ್ಲಿ ಜೋಳ ಅದು ಇದು ತಿನ್ನೋರ್ದು ಒಂದು ಖುಷಿ. ಈ ಟೈಮಲ್ಲಿ ಅನಾನಸ್ಸು ಜೋಳಗಳಿಗೆ ಬಹಳ ಬೇಡಿಕೆ. ಹಾಗೆ ಎಂಟ್ರಿ ಆದ್ವಿ. ಸರ್ಕಿಟ್ ಹೌಸ್ ಬಿಲ್ಡಿಂಗ್ ಇಂದ ಚೂರು ಮುಂದೆ ಹೋದ್ರೆ ನೋಡಿ, ಇಲ್ಲಿ ನಿಧಾನಕ್ಕೆ ಮೆಂಟ್ಲು ಇಡುವಂಥದ್ದು ಸಖತ್ ಇಂಪ್ರೂವ್ಮೆಂಟ್ ಆಗಿದೆ. ಈ ಸತಿ ಸ್ವಲ್ಪ ಮಳೆ ಆಗಿರೋದ್ರಿಂದ ಲೈಟ್ ಆಗಿ ಒಂಥರ ಗ್ರೀನ್ ಎಲ್ಲ ಚೀರೋದ್ರಿಂದ ಚೆನ್ನಾಗಿ ಕಾಣ್ತಿತ್ತು. ಲೈಟ್ ಆಗಿ ಮೋಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆದ್ರೆ ನೀರ್ ಇಲ್ದೇ ಇರೋದೊಂದೇ ಬೇಸರ ನೋಡಿ. ಇದೇ ಸ್ಪಾಟ್ ಅಲ್ಲಿ ಮುಂಗಾರು ಮಳೆ ಒಂದೇ ಅಂತಲ್ಲ, ಸಾಕಷ್ಟು ಸಿನಿಮಾಗಳು ಇಲ್ಲೇ ಶೂಟಿಂಗ್ ಆಗಿರುವಂತದ್ದು. ಮೌರ್ಯ ಚಿತ್ರ ಇರ್ಬೋದು, ಇನ್ನು ಹಲವಾರು ಚಿತ್ರಗಳು ಇಲ್ಲೇ ಶೂಟಿಂಗ್ ಆಗಿರುವಂತದ್ದು ನೋಡಿ. ಅವಾಗೆಲ್ಲ ಮುಂಗಾರು ಮಳೆ ಶೂಟಿಂಗ್ ಟೈಮ್ ಅಲ್ಲಿ ಇಲ್ಲೆಲ್ಲ ನಡ್ಕೊಂಡು ಹೋಗುವಂತ ಅವಕಾಶ ಇರ್ತಿತ್ತು. ಈಗೆಲ್ಲ ಫುಲ್ ಮೆಟ್ಲು ಮಾಡಿ ಜಾಸ್ತಿ ಮುಂದಕ್ಕೆ ಬಿಡಲ್ಲ ಯಾರಿಗೂ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ನೀರ್ ಬಿಡೋದು ನೋಡ್ಬೇಕಷ್ಟೇ ನೋಡಿ. ಈ ದಾರಿಲೆಲ್ಲ ಕೆಳಗಡೆ ಬಿಡಲ್ಲ, ಸ್ವಲ್ಪ ದೂರಕ್ಕೆ ಮಾತ್ರ ಮೆಟ್ಲಲ್ಲಿ ಹೋಗಿ ನೋಡ್ಕೊಂಡು ಬರ್ಬೇಕು. ಸಾಕಷ್ಟು ಅಂದ್ರೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಜೋಗ ಕೂಡ. ಯಾಕಂದ್ರೆ ತುಂಬಾ ಒಂದಷ್ಟು ಡೇಂಜರಸ್ ಪ್ಲೇಸ್ ಇದು. ಹಾಗಾಗಿ ಕೆಲವೊಬ್ರು ಎಷ್ಟು ಹೇಳಿದ್ರು ಕೇಳಲ್ಲ, ತುದಿಗೆ ಹೋಗಿ ನಿಂತ್ಕೊಂಡು ಅನಾಹುತ ಆಗುವಂತದ್ದು ಎಲ್ಲ ಪ್ರತಿ ವರ್ಷ ಆಗ್ತಿರುತ್ತೆ. ಹಾಗಾಗಿ ಪ್ರವಾಸಿ ತಾಣ ಇಂಪ್ರೂವ್ಮೆಂಟ್ ಜೊತೆಗೆ ಅಷ್ಟೇ ಒಂದು ಜಾಗೃತಿನೂ ಸಹ ಮಾಡ್ತಾ ಇದ್ದಾರೆ. ಕೊನೆಗೆಲ್ಲ ನೋಡಿ ಸ್ವಲ್ಪ ಕ್ಷಣ ಅಲ್ಲೇ ಕಾಲ ಕಳೆದು ಹಾಗೆ ನಿಧಾನ ಬಂದ್ವಿ. ಬರ್ತಿದ್ದಂಗೆ ನೋಡಿ, ಇಲ್ಲೆಲ್ಲ ಒಂದಷ್ಟು ಕಾಫಿ ಟೀ ಕುಡಿಯೋ ಅಂಗಡಿಗಳೆಲ್ಲ ಒಂದಷ್ಟು ಹಾಕೊಂಡಿದ್ದಾರೆ. ಇಲ್ಲಿ ಬಿಸಿ ಒಂದು ಹವೆ, ಒಂದು ಸಂಜೆ ವಾತಾವರಣದಲ್ಲಿ ಒಂಥರ ಕಾಫಿ ಕುಡಿಯೋಣ ಅಂತ ಅನಿಸ್ತು. ಕೊನೆಗೆಲ್ಲ ಕಾಫಿ ಟೀ ಕುಡ್ಕೊಂಡು ಇದೊಂದು ಕ್ಯಾಂಟೀನ್ ತರ ಇತ್ತು ನೋಡಿ. ಇದೇ ದಾರಿಲಿ ಸರ್ಕಿಟ್ ಹೌಸ್ ಎಲ್ಲ ಬರುತ್ತೆ. ಇಲ್ಲಿ ಬಂದು ಫ್ಯಾಮಿಲಿ ಎಲ್ಲ ಇಲ್ಲಿ ಫೋಟೋ ತಕೊಂಡು ನೋಡಿ. ಸರ್ಕಿಟ್ ಹೌಸ್ ಬಿಲ್ಡಿಂಗ್ ಮೌರ್ಯ ಫಿಲಂ ಶೂಟಿಂಗ್ ಆಗಿರುವಂತದ್ದು ಇಲ್ಲೇ. ನೋಡಿ ಇದೇ ಅಂಗಡಿಗಳು. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚಿತ್ರಗಳು ಶೂಟಿಂಗ್ ಆಗಿರುವಂತದ್ದು. ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ವೈರಲ್ ಆಗಿತ್ತು ವಿಡಿಯೋ. ಇಲ್ಲ ಊರು ನಿಂತ್ಕೊಂಡು ಇಲ್ಲಿ ಯಾವ್ಯಾವ ಶೂಟಿಂಗ್ ಆಗಿದೆ ಅಂತ ಕೇಳುವಂತದ್ದು. ಹಾಗೆ ನಾವು ಇಲ್ಲೇ ಹೋದ್ವಿ. ಒಂದ್ ಕಡೆ ಒಳ್ಳೆ ಮಸಾಲೆ ಮಂಡಕ್ಕಿ ಮಾಡಿಸ್ಕೊಂಡು ತಿನ್ಕೊಂಡು ಬಿಸಿ ಕಾಫಿ ಕುಡ್ಕೊಂಡು ನಿಧಾನ ಊರ್ ಕಡೆ ವಾಪಸ್ ಹೊರಟ್ವಿ ಸ್ನೇಹಿತರೆ.